ಇನ್ನು ಹುಬ್ಬಳ್ಳಿಯಲ್ಲಿ ಅಂಜಲಿ ಅಂಬಿಗೇರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ಆರೋಪಿ ಗಿರೀಶ್ ಮೈಸೂರಿನ ಒಂದು ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದ. ಮೈಸೂರಿನ ಮಹಾರಾಜ ಹೋಟೆಲ್ನಲ್ಲಿ ಸುಮಾರು 4 ತಿಂಗಳುಗಳಿಂದ ಆತ ಕೆಲಸ ಮಾಡ್ತಾ ಇದ್ದ ಅನ್ನುವಂಥದ್ದು ಗೊತ್ತಾಗಿದೆ. TV9ಗೆ ಹೋಟೆಲ್ನ ಮಾಲೀಕ ಗೋವರ್ಧನ್ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ. ಕೊಲೆ ಹಿಂದಿನ ದಿನ ಫೋನ್ನಲ್ಲಿ ಜೋರಾಗಿ ಆತ ಮಾತನಾಡ್ತಾ ಇದ್ದಂತೆ. ಮಂಗಳವಾರ 5,000 ರೂಪಾಯಿ ಅಡ್ವಾನ್ಸ್ ಅನ್ನ ಕೂಡ ಪಡೆದುಕೊಂಡು ಹೋಗಿದ್ದಂತೆ. ಅಡ್ವಾನ್ಸ್ ಹಣ ಪಡೆದು ಹೋದಂತವನು ಮತ್ತೆ ಬಂದಿಲ್ಲ ಅಂತ TV9ಗೆ ಮಹಾರಾಜ ಹೋಟೆಲ್ ಮಾಲೀಕ ಗೋವರ್ಧನ್ ಮಾಹಿತಿ ಕೊಟ್ಟಿದ್ದಾರೆ. ಒಂದು 4 ತಿಂಗಳ ಹಿಂದೆ ಅವನು ಬಂದಿರೋದು ಸರ್ ನಮ್ಮಲ್ಲಿ ಕೆಲಸ ಮಾಡೋಕ್ಕೆ. ಅವನು ಥ್ರೂ ಒಂದು ಏಜೆನ್ಸಿ ವಿನಾಯಕ ನರ್ಸಿಂಗ್ ಕೇರ್ ಅಂತ ಅಂದ್ಬಿಟ್ಟು ಒಂದು ಏಜೆನ್ಸಿ ಇದೆ. ಆ ಏಜೆನ್ಸಿಯವ್ರ ಮೂಲಕ ನಮ್ಮ ತಂದೆಯವ್ರನ್ನ ನೋಡ್ಕೊಳ್ಳೋದಕ್ಕೆ ಆ್ಯಸ್ ಎ ನರ್ಸಿಂಗ್ ಕೇರ್ ಬರ್ತಾರೆ. 1.5 ತಿಂಗಳು ಅವನು ಕೆಲಸ ಮಾಡಿದ್ಮೇಲೆ ಅವನು ಅಲ್ಲಿ ಕೆಲಸ ಬಿಟ್ಬಿಟ್ಟು ಅವನು ಎಲ್ಲ ರೀತಿಯಲ್ಲೂ ಇಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದ. ಸೊ ಅವನನ್ನು ನಾವು ತಗೊಂಡ್ವಿ. ಅವನು ತುಂಬ ಇರ್ರೆಗ್ಯುಲರ್ ವರ್ಕರು. ಒಂದು 10 ದಿನ ಬರ್ತಾ ಇದ್ದ, ತಿರ್ಗಾ ವಾಪಸ್ ಹೋಗ್ತಾ ಇದ್ದ. ಆ ರೀತಿ ಬಂದು ಹೋಗ್ತಾ ಇದ್ದ. ಚಿಕ್ಕ ಪುಟ್ಟ ರೂಮ್ ಬಾಯ್ ಇದು ಮಾಡಿಕೊಡೋದು, ಆಮೇಲೆ ನಮ್ಮ ಸಪ್ಲೈಯರ್ಸ್ಗೆ ಏನಾದ್ರು ತೊಗೊಂಡು ಬಂದು ಕೊಡೋದು. ಬಿಕಾಸ್ ಅವನು ಏನೂ ಓದಿರಲಿಲ್ಲ. ಅವನಿಗೆ ಆರ್ಡ್ರ್ ತೊಗೊಳ್ಳೋದಾಗಲಿ ಆ ಥರದ್ದೆಲ್ಲ ಏನು ಬರ್ತಾ ಇರಲಿಲ್ಲ. ಏನಾದ್ರೂ ಆರ್ಡ್ರ್ ಇದ್ದರೆ ಅದನ್ನು ತೊಗೊಂಡು ಬಂದು ಕೊಡೋದು ಕಿಚನಿಂದ. ಆ ರೀತಿ ಕೆಲಸ ಮಾಡ್ಕೊಂಡು ಇರ್ತಾ ಇದ್ದ. ಬಿಕಾಸ್ ಅವನು ತುಂಬ ಇರ್ರೆಗ್ಯುಲರ್ ಇರೋದ್ರಿಂದ ನಾವು ಅವನನ್ನು ಯಾವುದೇ ಪರ್ಟಿಕ್ಯುಲರ್ ಜಾಬ್ ಅಂತ ಅವನನ್ನು ಇಟ್ಕೊಂಡಿರಲಿಲ್ಲ. ನಮ್ಮ ಹುಡುಗರದೆಲ್ಲನೂ ಫೋನ್ಗಳು ಇಸ್ಕೊಂಡು ಮಾಡ್ತಾ ಇದ್ದಂತೆ. ಒಂದು 4 ತಿಂಗಳ ಹಿಂದೆ ಅವನು ಬಂದಿರೋದು ಸರ್ ನಮ್ಮಲ್ಲಿ ಕೆಲಸ ಮಾಡೋಕ್ಕೆ. ಅವನು ಥ್ರೂ ಒಂದು ಏಜೆನ್ಸಿ ವಿನಾಯಕ ನರ್ಸಿಂಗ್ ಕೇರ್ ಅಂತ ಅಂದ್ಬಿಟ್ಟು ಒಂದು ಏಜೆನ್ಸಿ ಇದೆ. ಆ ಏಜೆನ್ಸಿಯವ್ರ ಮೂಲಕ ನಮ್ಮ ತಂದೆಯವ್ರನ್ನ ನೋಡ್ಕೊಳ್ಳೋದಕ್ಕೆ ಆ್ಯಸ್ ಎ ನರ್ಸಿಂಗ್ ಕೇರ್ ಬರ್ತಾರೆ. 1.5 ತಿಂಗಳು ಅವನು ಕೆಲಸ ಮಾಡಿದ್ಮೇಲೆ ಅವನು ಅಲ್ಲಿ ಕೆಲಸ ಬಿಟ್ಬಿಟ್ಟು ಅವನು ಎಲ್ಲ ರೀತಿಯಲ್ಲೂ ಇಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದ. ಸೊ ಅವನನ್ನು ನಾವು ತಗೊಂಡ್ವಿ. ಅವನು ತುಂಬ ಇರ್ರೆಗ್ಯುಲರ್ ವರ್ಕರು. ಒಂದು 10 ದಿನ ಬರ್ತಾ ಇದ್ದ, ತಿರ್ಗಾ ವಾಪಸ್ ಹೋಗ್ತಾ ಇದ್ದ. ಆ ರೀತಿ ಬಂದು ಹೋಗ್ತಾ ಇದ್ದ. ಚಿಕ್ಕ ಪುಟ್ಟ ರೂಮ್ ಬಾಯ್ ಇದು ಮಾಡಿಕೊಡೋದು, ಆಮೇಲೆ ನಮ್ಮ ಸಪ್ಲೈಯರ್ಸ್ಗೆ ಏನಾದ್ರು ತೊಗೊಂಡು ಬಂದು ಕೊಡೋದು. ಬಿಕಾಸ್ ಅವನು ಏನೂ ಓದಿರಲಿಲ್ಲ. ಅವನಿಗೆ ಆರ್ಡ್ರ್ ತೊಗೊಳ್ಳೋದಾಗಲಿ ಆ ಥರದ್ದೆಲ್ಲ ಏನು ಬರ್ತಾ ಇರಲಿಲ್ಲ. ಏನಾದ್ರೂ ಆರ್ಡ್ರ್ ಇದ್ದರೆ ಅದನ್ನು ತೊಗೊಂಡು ಬಂದು ಕೊಡೋದು ಕಿಚನಿಂದ. ಆ ರೀತಿ ಕೆಲಸ ಮಾಡ್ಕೊಂಡು ಇರ್ತಾ ಇದ್ದ. ಬಿಕಾಸ್ ಅವನು ತುಂಬ ಇರ್ರೆಗ್ಯುಲರ್ ಇರೋದ್ರಿಂದ ನಾವು ಅವನನ್ನು ಯಾವುದೇ ಪರ್ಟಿಕ್ಯುಲರ್ ಜಾಬ್ ಅಂತ ಅವನನ್ನು ಇಟ್ಕೊಂಡಿರಲಿಲ್ಲ. ನಮ್ಮ ಹುಡುಗರದೆಲ್ಲನೂ ಫೋನ್ಗಳು ಇಸ್ಕೊಂಡು ಮಾಡ್ತಾ ಇದ್ದಂತೆ.